ಹೆಲೋ ಫ್ರೆಂಡ್ಸ್, ಇವತ್ತು ನಾವು ಆಂಧ್ರ ಹೋಟೆಲ್ ಸ್ಟೈಲ್ ಚಟ್ನಿ ಪುಡಿ ಮಾಡೋದು ನೋಡ್ಕೊಳ್ಳೋಣ. ನಾವು ಸಾಮಾನ್ಯವಾಗಿ ಆಂಧ್ರ ಸ್ಟೈಲ್ ಹೋಟೆಲ್ಗೆ ಹೋದಾಗ ಬೇರೆ ರೆಸಿಪೀಸ್ಗಿನ್ನ ಈ ಚಟ್ನಿ ಪುಡಿ ಮತ್ತು ಬಿಸಿ ಬಿಸಿ ಅನ್ನ ತುಪ್ಪ ತಿಂತಾ ಇದ್ದರೆ ಇನ್ನೂ ತಿನ್ನಬೇಕು ಅನಿಸೋ ರೀತಿ ಇರುತ್ತಲ್ವಾ. ಸೇಮ್ ಅದೇ ಮೆಥಡಲ್ಲೇ ನಿಮಗೆ ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ಸುಲಭವಾಗಿ ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ನಿಧಾನಕ್ಕೆ ಫ್ರೈ ಮಾಡಿ ನೀಟಾಗಿ ತೋರಿಸ್ಕೊಡ್ತಿದ್ದೀನಿ. ನೀವು ಟ್ರೈ ಮಾಡಿ. ಹಾಗೆ ಈ ಚಟ್ನಿ ಪುಡಿ ಮಾಡಿ 6 ತಿಂಗಳವರೆಗೂ ಫ್ರಿಜ್ಜಲ್ಲಿ ನಾವು ಬಳಸ್ಕೋಬೋದು ಫ್ರೆಂಡ್ಸ್, ಕೆಡೋದೇ ಇಲ್ಲ. ಮೊದಲು ಪ್ಯಾನ್ ಬಿಸಿ ಮಾಡಿ 1 ಕಪ್ಪಷ್ಟು ಶೇಂಗಾ ಬೀಜ ಅಂದರೆ ಕಡಲೆ ಬೀಜ ಹಾಕ್ತಿದ್ದೀನಿ. ನೋಡಿ, ಇದನ್ನು ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಸೀದಿಸಬಾರ್ದು. ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ನಿಧಾನಕ್ಕೆ ನಾನು ಮಾಡ್ತಿದ್ದೀನಲ್ವ, ಕೈ ಬಿಡ್ದಿರ ಆ ರೀತಿ ಫ್ರೈ ಮಾಡಿಕೊಂಡ್ರೆ ನೀಟಾಗಿ ಫ್ರೈ ಆಗುತ್ತೆ. ಚಟ್ನಿ ಪುಡಿನೂ ಅಷ್ಟೇ ರುಚಿಯಾಗಿ ಬರುತ್ತೆ. ನೋಡಿ, ಈ ಕಲರ್ ಬಂದರೆ ಸಾಕು. ತೆಗೆದು ನಾನು ಒಂದು ಅಗಲವಾಗಿರೋವಂಥ ಪ್ಲೇಟಲ್ಲಿ ಹಾಕಿಟ್ಕೊಳ್ತೀನಿ. ನಂತರ ಇದು ಬಿಸಿ ಇರೋವಾಗಲೇ ನಾವು ಅದ್ರ ಮೇಲಿರುವಂಥ ಸಿಪ್ಪೆನ ತೆಗಿಬೇಕು. ತಣ್ಣಗಾದ ನಂತರ ತೆಗಿಯೋದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ಅಷ್ಟೇ. ನೋಡಿ, ಕೈಯಲ್ಲೇನಾದರೂ ತೆಗಿಯೋಕ್ಕಾಗಿಲ್ಲ, ಬಿಸಿ ಆಗುತ್ತೆ ಅನಿಸಿದ್ರೆ ಈ ರೀತಿ ಒಂದು ಕಲ್ಲು ತೊಗೊಂಡು ಚೆನ್ನಾಗಿ ಪ್ರೆಸ್ ಮಾಡಿಬಿಡಿ. ಆಗ ಸಿಪ್ಪೆ ಸಪ್ರೇಟಾಗಿ ಬಿಟ್ಕೊಂಬರುತ್ತೆ. ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಅಂದರೆ ಅದು ಒಡೆಯುತ್ತೆ ಅಂದರೆ ತೊಂದರೆ ಇಲ್ಲ, ಯಾಕೆಂದರೆ ನಾವು ಮಾಡೋದು ಪೌಡರೇ ಅಲ್ವಾ, ಒಡೆದ್ರೂ ಏನೂ ಟೆನ್ಷನ್ ಇಲ್ಲ. ನೋಡಿ, ರೆಡಿ ಆಯಿತು. ಓಕೆ, ಈಗ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ನ ಫ್ರೈ ಮಾಡ್ಕೊಳ್ತೀನಿ. ಅದೇ ಪ್ಯಾನಲ್ಲೇ 1 ಕಪ್ಪಷ್ಟು ಹುರುಗಡಲೆ ಹಾಕ್ತಾಯಿದ್ದೀನಿ. ಸೇಮ್ ನಾನು ಯಾವ ಕಪ್ಪಲ್ಲಿ ತೊಗೊಂಡಿದ್ನೋ ಅದೇ ಮೆಜರ್ಮೆಂಟಲ್ಲೇ ಎಲ್ಲ ಹಾಕ್ಕೊಳ್ಳಿ. ಇದೂ ಅಷ್ಟೇ ಕ್ರಿಸ್ಪಿ ಆಗಬೇಕು. ಹುರುಗಡಲೆ ಸ್ವಲ್ಪ ಮೆತ್ತಗಿರುತ್ತಲ್ವ, ಕ್ರಿಸ್ಪಿ ಆದರೆ ಸಾಕು. ಇದನ್ನು ತೆಗೆದು ಅದೇ ಪ್ಲೇಟಲ್ಲಿ ಹಾಕಿಟ್ಕೊಳ್ತೀನಿ. ನಂತರ 1 ಕಪ್ಪಷ್ಟು ಕೊಬ್ಬರಿ ಹಾಕ್ಕೊಳ್ತಿದ್ದೀನಿ. ಕೊಬ್ಬರಿನೂ ಅಷ್ಟೇ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಆಲ್ರೆಡಿ ಅದು ಡ್ರೈ ಆಗೇ ಇರುತ್ತೆ. ಲೈಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಕೊಬ್ಬರಿ ಹೆಚ್ಚಿಗೆ ಹಾಕ್ಕೊಂಡ್ರೂ ಅಷ್ಟೇ ಚಟ್ನಿ ಪುಡಿ ರುಚಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ಪ್ಲೇಟಲ್ಲಿ ಹಾಕಿಟ್ಕೊಳ್ತಿದ್ದೀನಿ. ನಂತರ ಖಾರಕ್ಕೆ ಒಣಮೆಣಸಿನ್ಕಾಯಿ 20 ಹಾಕ್ಕೊಳ್ತಿದ್ದೀನಿ. ಒಂದು 50 ಗ್ರಾಮ್ ಹಾಕ್ಕೊಂಡ್ರೆ ಸಾಕು. ಹಾಗೆ 10 ಬ್ಯಾಡಗೆ ಮೆಣಸಿನ್ಕಾಯಿ ನಮಗೆ ರುಚಿ ಮತ್ತು ಕಲರ್ ಕೊಡುತ್ತೆ, ಅದರಿಂದ ಸೇರಿಸ್ಕೊಂಡಿದ್ದೀನಿ. ಈ ಪ್ಯಾನ್ ಬಿಸಿ ಇರೋದ್ರಲ್ಲೇ ಕ್ರಿಸ್ಪಿ ಆಗೋಗುತ್ತೆ. ಅದರಿಂದ ಒಂದು 30 ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕು. ಓಕೆ, ಇದನ್ನು ಅದೇ ಪ್ಲೇಟಲ್ಲಿ ಹಾಕಿ 1 ಕಪ್ಪಷ್ಟು ಕರಿಬೇವನ್ನು ಫ್ರೈ ಮಾಡ್ತಿದ್ದೀನಿ. ಕರಿಬೇವಿನ ಫ್ಲೇವರ್ ಇಷ್ಟಪಡೋರಾದರೆ ಇನ್ನೂ 1 ಕಪ್ ಸೇರಿಸ್ಕೊಳ್ಬೋದು. ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಪ್ಲೇಟಲ್ಲಿ ಹಾಕಿ ಈಗಂತೂ ಪೂರ್ತಿ ಎಲ್ಲ ಇಂಗ್ರೀಡಿಯೆಂಟ್ಸು ತಣ್ಣಗಾಗಬೇಕು. ಬ್ಯಾಡಗೆ ಮೆಣಸಿನ್ಕಾಯಿ ಸ್ವಲ್ಪ ದೊಡ್ಡದಿದೆ, ಜಾರಲ್ಲಿ ಸಿಗಾಕೊಳ್ಳುತ್ತೆ. ಅದರಿಂದ ನೋಡಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು 15ರಿಂದ 20 ನಿಮಿಷ ಹಾಗೆ ಬಿಟ್ಬಿಡಿ ಫ್ರೆಂಡ್ಸ್. ಪೂರ್ತಿ ತಣ್ಣಗಾದ ನಂತರ ನಾವು ಮಿಕ್ಸಿ ಜಾರಲ್ಲಿ ಸೇರಿಸಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿ ಇರೋವಾಗೆ ಗ್ರೈಂಡ್ ಮಾಡಿಕೊಂಡ್ರೆ ನಮಗೆ ಚಟ್ನಿ ಪುಡಿ ಬೇಗ ಕೆಟ್ಟೋಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪು ಹಾಕಬೇಡಿ, ಪುಡಿ ಉಪ್ಪನ್ನು ಸೇರಿಸ್ಕೊಳ್ಳಿ. ಏಕೆ ಅಂದರೆ ಕಲ್ಲುಪ್ಪು ಹಾಕಿದ್ರೆ ಆ ಪೌಡ್ರ್ ಆಗಿಲ್ಲ ಅಂದರೆ ಅಲ್ಲಲ್ಲೂ ನಮಗೆ ಉಪ್ಪು ಬಾಯಿಗೆ ಸಿಗ್ತಾ ಇರುತ್ತೆ. ಚಿಕ್ಕ ನಿಂಬೆ ಹಣ್ಣು ಗಾತ್ರದ ಹುಣಸೆ ಹುಳಿನೂ ಹಾಕ್ಕೊಳ್ತಾ ಇದ್ದೀನಿ. ಈಗ ಪೂರ್ತಿ ತಣ್ಣಗಾದ ನಂತರ ಗ್ರೈಂಡ್ ಮಾಡ್ಕೊಳ್ಳೋಣ. ಓಕೆ, ನೋಡಿ, ಈಗಂತೂ ಮಿಕ್ಸಿ ಜಾರಲ್ಲಿ ಸ್ವಲ್ಪನೇ ಹಾಕ್ಕೊಳ್ತಾ ಗ್ರೈಂಡ್ ಮಾಡ್ಕೊಳ್ತೀನಿ. ಮಿಕ್ಸಿನ ಆನ್ ಮಾಡಿ ಆಫ್ ಮಾಡಿ ಮಾಡ್ಕೊಳ್ಬೇಕು. ಒಂದೇ ಸಮ ನಾವು ಓಡಿಸ್ಬಾರ್ದು. ನೋಡಿ, ಎಷ್ಟು ಇಡಿಸುತ್ತೋ ಅಷ್ಟನ್ನು ಹಾಕಿ ಎಲ್ಲನೂ ಇದೇ ರೀತಿ ಗ್ರೈಂಡ್ ಮಾಡ್ಕೊಳ್ತೀನಿ. ನೋಡಿದ್ರಲ್ಲ, ಇಷ್ಟೇ. ಬಿಸಿ ಇರೋವಾಗ ಈ ರೀತಿ ಮೆತ್ತಗಿರುತ್ತೆ, ತಣ್ಣಗಾದ ನಂತರ ಪುಡಿ ಪುಡಿ ಆಗೋಗುತ್ತೆ. ಇಷ್ಟೇ ಫ್ರೆಂಡ್ಸ್, ಸಿಂಪಲ್ಲಾಗಿ ನಿಮಗೆ ಚಟ್ನಿ ಪುಡಿ ಮಾಡಿ ತೋರಿಸಿದ್ದೀನಿ. ಬಿಸಿ ಬಿಸಿ ಅನ್ನದ ಜೊತೆ ಒಂದೇ 1 ಸ್ಪೂನ್ ಚಟ್ನಿ ಪುಡಿ ಆದರೆ ಸಾಕು. ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತೀರಾ. ನೀವು ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಬಿಡಿ. 6 ತಿಂಗಳು ಆರಾಮಾಗಿ ಬಳಸ್ಕೋಬೋದು. ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಮಾಡ್ಬೋದು ಅಂತ. ಒಂದ್ಸಲ ಟ್ರೈ ಮಾಡಿ ನೋಡಿ. ಹೇಗೆ ಬಂತೋ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನು ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.